ಸರ್ ನಿಮ್ಮ ಹೆಸರು? ಪ್ರಸಾದ್. ಪಾರ್ಟ್ನರ್ ಟ್ರೈಲರ್ ನೋಡಿದ್ರಿ, ನೋಡಿದ್ವಿ. ಏನು ಅನಿಸ್ತು ಸರ್? ಸಖತ್ತಾಗಿದೆ ಅಣ್ಣ. ಇದ್ರೊಳಗಡೆ ಒಂದು ಹುಡುಗಿ ವಿಷಯದ ಬಗ್ಗೆ ಇದೆ ಅಣ್ಣ ಇದ್ರೊಳಗಡೆ. ಆಮೇಲೆ ನಿಮ್ಮದು ಮತ್ತು ಇವ್ರದ್ದು ಚೆನ್ನಾಗಿದೆ ಅಣ್ಣ ಪಾರ್ಟ್ ಇದರಲ್ಲಿ. ನಿಮ್ದಂದ್ರೂ ನನಗೆ ಭಾಳ ಇಷ್ಟ ಆಯ್ತು ಅಣ್ಣ ಇದ್ರೊಳಗಡೆ. ನಾನು ನಿಮ್ದು ಇಷ್ಟ ಆಯ್ತು ಅಣ್ಣ ಅದ್ರ ನೋಡಿದ ಮೇಲೆ. ಅದ್ರ ಒಂದು ಡೈಲಾಗ್ ಹೇಳಿದ್ರಣ್ಣ, ಅದೊಂದು ಇಷ್ಟ ಆಯ್ತು ಅಣ್ಣ ನನಗೆ. ಡೈಲಾಗ್ ಹೇಳ್ಬೋದಾ? ಡೈಲಾಗ್ ಇದು ಹೆಣ್ಮಕ್ಳನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಭೂಮಿ ತಾಯಿ ಸಹಿಸಲ್ಲ, ಇದು ಯಾವತ್ತೂ ಕ್ಷಮಿಸಲ್ಲ, ಯಾವತ್ತೂ ಕ್ಷಮಿಸಲ್ಲ. ಓಕೆ, ಥ್ಯಾಂಕ್ ಯು ಸರ್. ಸರ್ ಈಗ ಪಾರ್ಟ್ನರ್ ಟ್ರೈಲರ್ ನೋಡಿದ್ರಿ ನೀವು ಅಲ್ವಾ, ನಿಮ್ಮ ಒಪಿನಿಯನ್ ಹೇಳಿದ್ರಿ. ಹಾಗೆ ನನ್ನದೊಂದು ಕ್ವಶನ್ ಇದೆ ಸರ್. ಈಗ ಪಾರ್ಟ್ನರ್ ಅಂದರೆ ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ ಆಗ್ತಾರೆ, ಹಸ್ಬೆಂಡ್ ಆ್ಯಂಡ್ ವೈಫಲ್ಲಿ ಪಾರ್ಟ್ನರ್ ಆಗ್ತಾರೆ, ಆಮೇಲೆ ಫ್ರೆಂಡ್ಸಲ್ಲಿ ಪಾರ್ಟ್ನರ್ ಅಂತ ಆಗ್ತಾರೆ, ಮತ್ತು ಕೆಲವೊಂದು ಇದರಲ್ಲಿ ಆಗ್ತಾ ಇರ್ತಾರೆ. ಅದರಲ್ಲಿ ನಿಮಗೆ ಬೆಸ್ಟ್ ಪಾರ್ಟ್ನರ್ ಅಂತ ಕೊಟ್ಟರೆ ಯಾರಿಗೆ ಕೊಡೋಕ್ಕೆ ಇಷ್ಟಪಡ್ತಾರೆ? ನನಗೆ ಫ್ರೆಂಡ್ಸು ಪಾರ್ಟ್ನರ್ ಅವರೇ ಸರ್. ಫ್ರೆಂಡ್ಸ್ ಅಂದರೆ ಪಾರ್ಟ್ನರ್ ಅವರು. ಮದುವೆ ಆಗಿದೆಯಾ? ಇಲ್ಲ ಸರ್, ಮದುವೆ ಆಗಿಲ್ಲಲ್ಲ. ನೆಕ್ಸ್ಟ್ ಟೈಮು ಮದುವೆ ಆದಾಗ ಸರ್ ಮದುವೆ ಆದ್ಮೇಲೂ ಹೇಳ್ತೀನಿ ಸರ್, ಫ್ರೆಂಡ್ಸ್ ಇಂಪಾರ್ಟೆಂಟ್ ಸರ್. ಯಾಕಂದರೆ ಇವಾಗ ಈ ಸದ್ಯದಲ್ಲಿ ಹೇಳ್ತೀನಿ ಕೇಳಿ, ಮದುವೆ ಇನ್ನೂ ಲೇಟಾಗಿ ಆಗುತ್ತೆ ಸರ್. ಅದು ಸಡನ್ನಲ್ಲಿ ನಮ್ಗೆ ಏನೋ ಕಷ್ಟ ಏನೋ ಬಂದ್ರೂ ಫ್ರೆಂಡ್ಸೇ ಸರ್ ಬರೋದು. ಓಕೆ, ನಿಮ್ಮ ಪ್ರಕಾರದಲ್ಲಿ ಫ್ರೆಂಡ್ಸೇ ಸರ್. ಪಾರ್ಟ್ನರ್ಸ್ ಅಂದರೆ ಫ್ರೆಂಡ್ಸೇ. ಓಕೆ, ಸೂಪರ್. ನನಗೆ ಯಾರೂ ಇಲ್ಲ ಸರ್. ಅಷ್ಟು ಪಾರ್ಟ್ನರ್ಸ್ ಅಂದರೆ ಫ್ರೆಂಡ್ಸು. ಆಮೇಲೆ ನೆಕ್ಸ್ಟ್ ನಮ್ಮ ತಂದೆ ತಾಯಿ ಸರ್. ಸೂಪರ್. ಅದು ಬಿಟ್ಟರೆ ನಮ್ಮ ತಂದೆ ತಾಯಿ ಬಿಟ್ಟರೆ ಆಮೇಲೆ ಫ್ರೆಂಡ್ಸೇ ಸರ್. ನಾನು ಅಷ್ಟೇ ಸರ್. ಈಗ ಪಾರ್ಟ್ನರ್ ಸಿನಿಮಾ ಬಗ್ಗೆ ನೀವು ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದು ಮೂವಿ ಚೆನ್ನಾಗಿದೆ, ಸಖತ್ತಾಗಿದೆ ಮೂವಿ. ಎಲ್ಲರೂ ಹೋಗಿ ನೋಡಬೇಕು. ಆಮೇಲೆ ಇದು ಒಂದು ಲೇಡೀಸ್ ಬಗ್ಗೆ ಇದೆ, ಹೆಣ್ಮಕ್ಳ ಬಗ್ಗೆ ಇದೆ. ಇದು ನೋಡಬೇಕು ಎಲ್ಲರೂ ಹೋಗಿ. ಅದ್ರಲ್ಲಿ ನಮ್ಮ ಬ್ರದರ್ಸ್ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ, ನೋಡಬೇಕು ಅಷ್ಟೇ. ಥ್ಯಾಂಕ್ ಯು ಸರ್. ಓಕೆ, ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ನಮ್ಮ ಸಪೋರ್ಟ್ ನಿಂಗೆ ಪಕ್ಕ ಇರ್ತೈತೆ ಅಣ್ಣ. ನಮ್ಮ ಹುಬ್ಳಿ ಹುಡುಗರು ಸಪೋರ್ಟ್ ಹಿಂಗೆ ಪಕ್ಕ ಇರ್ತೈತೆ. ಹುಬ್ಳಿನ ಹಾಗಾದ್ರೆ ಹುಬ್ಳಿ ಕಡೆ ತುಂಬ ಸಪೋರ್ಟ್ ಮಾಡ್ತಾರೆ ಅಂತ ಕೇಳಿದ್ದೀನಿ. ಈ ಫಿಲಮ್ ಐತಲ್ಲ ಅಣ್ಣ, ನಮ್ದು ಹುಬ್ಳಿ ಪಕ್ಕ ಮುನ್ಗೋಡ್ ಅಂತೇಳಿ. ಓಕೆ, ಅಲ್ಲಿ ನಮ್ಮ ನಿಂಗೆ ಪಕ್ಕ ಈ ಸಪೋರ್ಟ್ ಮಾಡ್ಕೊಡ್ತೀನಿ ಅಣ್ಣ ಫಿಲಮ್ನ. ಹಂಗಂತೀರಾ? ಎಲ್ಲ ಕಡೆಯಿಂದ ನೋಡಿ, ಆ್ಯಕ್ಚುಲಿ ನಾವು ಇವಾಗ ಮೀಟ್ ಮಾಡಿದ್ವಿ ಇವ್ರನ್ನ. ಆ್ಯಕ್ಚುಲಿ ಇವ್ರು ಮೀಟ್ ಮಾಡಿದ್ಮೇಲೆ ಇವ್ರು ನೋಡಿ, ಇವಾಗ ಒಂದು 5 ನಿಮಿಷನೂ ಆಗಿಲ್ಲ ಮೀಟ್ ಮಾಡಿ, ಅಷ್ಟು ಬೇಗನೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ನಿಜವೂ ಇಂಥವ್ರು ನಮಗೆ ಇಷ್ಟು ಸಪೋರ್ಟ್ ಮಾಡಿದ್ರೆ ನಿಜವೂ ಹೇಳ್ತೀನಿ ನಮ್ಮ ಸಿನಿಮಾ ಬೇರೆ ಲೆವೆಲ್ ರೀಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತು ಫಿಲಮ್ ತಂಡ ಅಂಜಿ ಸರ್. ಅಂಜಿನಾ? ಈಗ ಪಾರ್ಟ್ನರ್ ಸಿನಿಮಾ ಟ್ರೈಲರ್ ನೋಡಿದ್ರಾ? ನಿಮ್ಗೆ ಏನು ಅನಿಸ್ತು ಪಾರ್ಟ್ನರ್ ಸಿನಿಮಾ ಟ್ರೈಲರ್ ನೋಡಿದ್ಮೇಲೆ? ಸಖತ್గా ಇದೆ ಸರ್, ಚೆನ್ನಾಗಿದೆ ನೋಡೋಕೆ. ಹೌದಾ? ನಾನೊಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡ್ತೀರಾ? ಪಾರ್ಟ್ನರ್ ಸಿನಿಮಾ ಇವಾಗ ನೋಡಿದ್ರಲ್ಲ, ನಿಮ್ಗೆ ಯಾರನ್ನ ಬೆಸ್ಟ್ ಪಾರ್ಟ್ನರ್ ಯಾರನ್ನ ಇದ್ದಾರಾ ನಿಮಗೆ ಪಾರ್ಟ್ನರ್ ಅಂತ? ಯಾರಿಲ್ಲ ಸರ್, ನಾವು ఆంధ్రదరు ಇಲ್ಲಿ ಕೆಲಸಕ್ಕೆ ಬಂದಿದ್ದೀವಿ. తెలుగులో కేళ మీకు ఎవరైనా పార్ట్నర్గా ఉండారా? ఎవరైనా మీకు ఫ్రెండ్లీగా ఎవరైనా పార్ట్నర్గా ఉండారా మీకు? ఇక్కడ ఎవరు లేరు సార్, అమ్మ ఆంధ్ర సైడ్ ఉన్నారు. వాళ్ళ పేరు చెప్పేకి మీకు ఏమైనా తొందర ఉందా? ఏమైనా చెప్తారా? మీ వాళ్ళ పేరు ఏమైనా సెలెక్ట్ చేస్తారా? ముని సార్. ముని అనేసి వాళ్ళ పేరు ముని. అంటే మీకు చాలా క్లోజ్ ఫ్రెండ్ వాళ్ళు, అంటే మీకు పార్ట్నర్ వాళ్ళు. అంటే ఇప్పుడు పార్ట్నర్ సినిమా చూశారు, ట్రైలర్ చూశారు కదా, ఆ ఆడియన్స్కి ఏం చెప్తారు మీరు? బాగుంది, అందరూ చూడొచ్చు సార్ మూవీ. అందరూ చూడొచ్చా సినిమా? అంటే అందరికి ఇష్టమవుతుందా? అవుతుంది సార్, పక్క అవుతుంది. పార్ట్నర్ మూవీ చూడండి, బాగుంది. ಆಲ್ ದ ಬೆಸ್ಟ್. ಸರಿ, ಓಕೆ. ಕನ್ನಡದಲ್ಲಿ ಮಾತಾಡಿದ್ದೀನಿ, ತೆಲುಗಲ್ಲೂ ಮಾತಾಡಿದ್ದೀನಿ. ಪಾರ್ಟ್ನರ್ ಸಿನಿಮಾ ಏಪ್ರಿಲ್ 19, 2024 ರಿಲೀಸ್ ಆಗ್ತಾ ಐತೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಒಂದೇ ಸಿನಿಮಾ ನೋಡ್ರಿ ಅಂತ ಹೇಳ್ತೀನಿ. ಓಕೆನಾ? ಥ್ಯಾಂಕ್ ಯು ಸೊ ಮಚ್. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಚೇತನ್. ಶ್ರೀಹಾನ್. ಸಾಮಾನ್ಯ. ಓಕೆ, ಸ್ವಲ್ಪ ಅರ್ಜೆಂಟಲ್ಲಿ ಇದ್ದೀರಾ ಅನಿಸುತ್ತೆ. ಸರ್ ನಿಮ್ಮ ಪ್ರಾಪರ್? ಬೆಂಗಳೂರು. ಸರ್ ಇವಾಗ ಟ್ರೈಲರ್ ನೋಡಿದ್ರಿ, ನಿಮ್ಮ ಅಭಿಪ್ರಾಯ ಸರ್? ಚೆನ್ನಾಗಿದೆ, ಹೊಸ ಪ್ರಯತ್ನ ಮಾಡಿದ್ದೀರಾ. ಸೊ ಈವನ್ ಸ್ಟಂಟ್ಸ್ ಎಲ್ಲ ಚೆನ್ನಾಗಿದೆ. ಸೊ ಸ್ಟೋರಿ ಲೈನ್ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಟ್ರೈಲರಲ್ಲಿ ಅಟ್ಲೀಸ್ಟ್ ಗ್ಲಿಮ್ಸಸ್ ನೋಡಿದ್ರೆ ಇಟ್ ಈಸ್ ಗುಡ್ ಅನ್ಸುತ್ತೆ. ಓಕೆ ಸರ್, ಒಂದು ಕ್ವಶನ್ ಏನಂದರೆ, ಇವಾಗ ಸಿನಿಮಾ ಪಾರ್ಟ್ನರ್ ಅಂತ, ಈಗ ನಮ್ಮ ಲೈಫಲ್ಲಿ ಇವಾಗ ಲೈಫ್ ಪಾರ್ಟ್ನರ್ ಅಂತ ಬರ್ತಾರೆ, ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಥರ ಬರ್ತಾರೆ, ಫ್ರೆಂಡ್ಸ್ ಬರ್ತಾರೆ, ಇದಾದ್ಮೇಲೆ ಬಿಸ್ನೆಸ್ ಪಾರ್ಟ್ನರ್ ಅಂತ ಬರ್ತಾರೆ. ಇದರಲ್ಲಿ ಲೈಫ್ ಲಾಂಗಲ್ಲಿ ಅಂದರೆ ಪಾರ್ಟ್ನರ್ ಅಂದರೆ ಇಮ್ಮಿಡಿಯೇಟಾಗಿ ಒಂದು ಪ್ರಿಫರೆನ್ಸ್ ಕೊಡ್ತೀರಲ್ಲ, ಯಾರಿಗೆ? ಡೆಫಿನೆಟ್ಲಿ ಅಂದರೆ ವೈಫ್ ಪಾರ್ಟ್ನರ್ ಅಂತ ನೋಡ್ತೀವಿ ನಾವು. ಹಾಗೆ ವೈಫ್ ಮಾತ್ರನಾ? ಫ್ರೆಂಡ್ಸ್ ಇಲ್ವಾ? ಇಲ್ಲ, ಡೆಫಿನೆಟ್ಲಿ ಪಾರ್ಟ್ನರ್ ಅಂದರೆ ಜನರಲಿ ಬರೋದು ಇನಿಷಿಯಲಿ ಮದುವೆ ಆದರೆ ವೈಫ್ ಅಂತ. ಡೆಫಿನೆಟ್ಲಿ ಫ್ರೆಂಡ್ಸ್ ಮೇಜರ್ ಪಾರ್ಟ್ ಇರ್ತಾರೆ. ಸೊ ಫ್ರಮ್ ಡೇ ಒನ್ ಆ್ಯಕ್ಚುಲಿ ಏನು ಕೆಲಸ ಮಾಡಬೇಕಾದ್ರೂ ಫ್ರೆಂಡ್ಸ್ ಜೊತೆ ಪಾರ್ಟ್ನರ್ ಆಗಿರ್ತಾರೆ. ಸೊ ಹಾಗಾಗಿ ಡೆಫಿನೆಟ್ಲಿ ಫ್ರೆಂಡ್ಶಿಪ್ ಇಸ್ ಆಲ್ಸೋ ಒನ್ ಆಫ್ ದ ಮೇನ್ ಥಿಂಗ್. ಓಕೆ ಸರ್, ಆಡಿಯನ್ಸ್ಗೆ ಏನಾದರೂ ಹೇಳಬೇಕು ಅಂದರೆ ನಿಮ್ಮ ಪ್ರಕಾರದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಸಿನಿಮಾ ಬಗ್ಗೆ ಈ ಮಂತ್ 19th ಏಪ್ರಿಲ್ 2024 ರಿಲೀಸ್ ಆಗ್ತಿದೆ, ಇದೇ ತಿಂಗಳಲ್ಲಿ. ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಿಲಮ್ ಆಡಿಯನ್ಸ್ಗೆ ಏನು ಹೇಳ್ತೀರಾ? ಆಡಿಯನ್ಸ್ಗೆ ಅಗೇನ್ ಸ್ಟೋರಿ ಲೈನಲ್ಲಿ ಮೋಸ್ಟ್ಲಿ ಫ್ರೆಂಡ್ಶಿಪ್ ಬಗ್ಗೆ ಎಲ್ಲ ಡೀಟೇಲ್ ಆಗಿದೆ. ಸೊ ಹಾಗಾಗಿ ಚೆನ್ನಾಗಿ ತೆಗ್ದಿರ ಅಂದ್ಕೊಂಡಿದ್ದೀನಿ. ಸೊ ಡೆಫಿನೆಟ್ಲಿ ಬಂದು ನೋಡಿ, ಚೆನ್ನಾಗಿರುತ್ತೆ. ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ನೀವು ನೋಡ್ತೀರಾ ಸರ್? ಶ್ಯೂರ್, ನೋಡ್ತೀನಿ. ನೀವು ನೋಡಿದ್ರಿ, ಟ್ರೈಲರ್ ನೋಡಿದ್ರಿ, ನಿಮ್ಗೇನು ಅನಿಸ್ತು? ತುಂಬ
ಚೆನ್ನಾಗಿದೆ, ಆ್ಯಕ್ಟಿಂಗ್ ವೈಸ್ ಎಲ್ಲ ಚೆನ್ನಾಗಿದೆ. ಹೊಸ ಏನೋ ಬೇರೆ ನೋಡೋಕ್ಕೆ ಸಿಗ್ಬೋದು ಅಂತ ಹೋಪ್ ಮಾಡ್ತೀನಿ, ನೋಡೋಣ. ಓಕೆ, ಈಗ ನಿಮಗೆ ಫ್ರೆಂಡ್ಸ್ ಅಂದರೆ ಇವಾಗ ನೆನಪಾಗ್ತಾರೆ, ಪಾರ್ಟ್ನರ್ ಅಂದರೆ ಇವಾಗ ನಿನ್ನ ಕ್ಲಾಸಲ್ಲಿರ್ತಾರೆ, ಅವರಲ್ಲಿ ಯಾರ ಹೆಸರು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾನು ಎಷ್ಟೊಂದಿದ್ದಾರೆ, ಒಂದು ನಿಮಿಷ ಹೇಳೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು, ಯಾಕಂದರೆ ಒಬ್ಬರನ್ನ ಬಿಟ್ಟು ಒಬ್ರು ಹೇಳಿದ್ರೆ ನಾಳೆ ಅವರು ಇದನ್ನು ನೋಡಿದ್ಮೇಲೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಹೌದು, ಎಲ್ಲ ಎಷ್ಟೊಂದು ಜನ ಇದ್ದಾರೆ. ಒಂದು ಜ್ಞಾಪಕ ಮಾಡ್ಕೊಂಡ್ರೆ ಶೌರ್ಯ ಅಂತ ಇದ್ದಾನೆ, ಅವನು ಮಗುವಿಂದಾನು ಒಟ್ಟಿಗೆನೇ ಇದ್ದೀವಿ, ಇವಾಗಲೂ ಒಟ್ಟಿಗೆನೇ ಇದ್ದೀವಿ. ಓಕೆ, ಅವನು ಒಳ್ಳೆಯ ಗೆಳೆಯ ಬಂದಿದ್ದಾನೆ. ಓಕೆ ಸರ್, ನಿಮಗೆ ಯಾರಿದ್ದಾರೆ ಬೆಸ್ಟ್ ಫ್ರೆಂಡ್ ಅಂದರೆ ಪಾರ್ಟ್ನರಲ್ಲಿ ಬೆಸ್ಟ್ ಇಷ್ಟು ವರ್ಷದಲ್ಲಿ? ಸೊ ಸುಮಾರು ಜನ ಫ್ರೆಂಡ್ಸ್ ಇದ್ದಾರೆ ಆ್ಯಕ್ಚುಲಿ, ಎಲ್ಲ ಕ್ಲಾಸ್ಮೇಟ್ಸ್ ಎಲ್ಲ. ಸೊ ಜಾಸ್ತಿ ಒಟ್ಟಿಗೆ ಕ್ಲೋಸಾಗಿ ಬೆಳೆದಿರೋದು ನಮ್ಮ ಇಂಜಿನಿಯರಿಂಗ್ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಸೊ ಹಾಗೆ ಗ್ರೂಪಲ್ಲಿ ಸೊ ಸುಮಾರು ಜನ ಬರ್ತಾರೆ ಎಲ್ಲರೂ. ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ ಅಂತ ಏನಾದರೂ ಆಗಿದ್ದೀರಾ? ಆ ಥರ ಸ್ಪೆಸಿಫಿಕ್ಕಾಗಿ ಏನಿಲ್ಲ. ಓಕೆ ಮ್ಯಾಮ್, ನಿಮಗೆ ಪಾರ್ಟ್ನರ್ ಅಂದರೆ ಫ್ರೆಂಡ್ಸಲ್ಲಿ ಯಾರು ಹೇಳೋಕ್ಕೆ ಇಷ್ಟಪಡ್ತೀರಾ? ಫ್ರೆಂಡ್ಸ್ ಐ ಥಿಂಕ್ ನನ್ನ ಕಾಲೇಜ್ ಫ್ರೆಂಡ್ ದಿತ್ತಿ ಅಂತ ಒಬ್ಳಿದ್ಲು, ಸೊ ಐ ಥಿಂಕ್ ಐ ಟೆಲ್ ಹರ್ ನೇಮ್. ಓಕೆ, ಟ್ರೈಲರ್ ನೋಡಿದ್ರೆ ನಿಮಗೆ ಏನು ಅನಿಸ್ತು? ಇಟ್ಸ್ ವೆರಿ ನೈಸ್ ಆ್ಯಕ್ಚುಲಿ, ಫ್ರೆಂಡ್ಶಿಪ್ ಆ್ಯಂಡ್ ಸ್ಟನ್ಸ್ ತುಂಬ ಚೆನ್ನಾಗಿದೆ. ಸಾಂಗ್ಸ್ ಆಲ್ಸೋ ಇಟ್ ವಿಲ್ ಬಿ ನೈಸ್. ಸೊ ಆಲ್ ದಿ ವೆರಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ಓಕೆ, ಥ್ಯಾಂಕ್ ಯು ಸರ್, ನಿಮ್ಮ ಫ್ರೀ ಟೈಮ್ನ ನಮಗೆ ಕೊಟ್ಟಿದ್ದಕ್ಕೆ. ಇನ್ನೊಂದು ಆ್ಯಕ್ಚುಲಿ RCB ಮ್ಯಾಚ್ ನಡೀತಾ ಇದೆ ಅಂತ ಹೇಳಿದ್ರು, ಟೈಮ್ ಆಯಿತು ಅಂತ ಹೇಳಿದ್ರು, ಆದರೂ ಕೂಡ ಆ ಬಿಡು ಮಾಡಿಕೊಂಡು ಒಂದು 5 ನಿಮಿಷ ನಮ್ಮ ಜೊತೆ ಮಾತಾಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಸಲ ಕಪ್ ನಮ್ಮದೇ. ಓಕೆ ಓಕೆ, ಥ್ಯಾಂಕ್ ಯು ಸರ್. CSK ಆಗಲಿ RCB ಆಗಲಿ ನಾವೆಲ್ಲ ಇಂಡಿಯನ್ಸ್ ಅಲ್ವಾ ಸರ್, ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾರು ಇಲ್ಲ, ನಾನೊಬ್ಬ ಅನಾಥ. ಹಾಗಾದ್ರೆ ನಾನು ಇವನು ಪಾರ್ಟ್ನರ್.